ಸೊ ಇದು ಪಾರ್ಕಿಂಗ್ ಏರಿಯಾ. ನಮ್ಮ ಗಾಡಿ ಪಾರ್ಕ್ ಮಾಡಿದಾಯಿತು. ಸೊ ನಾವಿಲ್ಲಿಂದ ನಡ್ಕೊಂಡು ಹೋಗೋಣ. ಇವಾಗ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಮೇಲೆ ಹೋಗೋಣ. ಸ್ಟಾರ್ಟಿಂಗಲ್ಲಿ ಮೆಟಲ್ ಸಿಗುತ್ತೆ. ಸ್ಟಾರ್ಟಿಂಗು 300 ಮೆಟ್ಲಿದೆ ಅಂತ ಹೇಳ್ತಾರೆ. ಎಕ್ಸಾಕ್ಟಾಗಿ ಎಷ್ಟಿದೆ ಅಂತ ಮಾತ್ರ ಗೊತ್ತಿಲ್ಲ. ನಿಮಗೇನಾಗ ಗೊತ್ತಿದ್ರೆ ಕಾಮೆಂಟ್ನಲ್ಲಿ ತಿಳಿಸಿ. ಸೊ ಲೆಫ್ಟ್ ಸೈಡಿಗೆ ಚಪ್ಪಲಿ ಸ್ಟ್ಯಾಂಡ್ ಇದೆ. ಸೊ ಅಲ್ಲಿ ಚಪ್ಪಲಿ ಅಂತ ಯಾರೂ ಬಿಟ್ಟಿರಲಿಲ್ಲ. ಸೊ ಅದಕ್ಕೆ ಡೈರೆಕ್ಟ್ ಹೋದೆ. ಬಿಡ್ತಿದ್ರೋ ಇಲ್ಲೋ ಅಂತಲೂ ಗೊತ್ತಿಲ್ಲ, ಯಾಕೆಂದರೆ ನನ್ನ ಫಸ್ಟ್ ಟೈಮು. ಸೊ ನೀವೇನಾದ್ರು ಮೊದಲು ಬಂದಿದ್ದಾಗ ಬಿಡ್ತಿದ್ರೆ ಹೇಳಿ. ಸೊ ಹಾಗೆ ಎಂಟ್ರಿ ಆದರೆ ಸ್ಟಾರ್ಟಿಂಗ್ ಮೆಟ್ಲು ಸ್ಟಾರ್ಟ್ ಆಗುತ್ತೆ. ಗೇಟ್ ಓಪನ್ ಇದೆ. ಸೊ 9 ಗಂಟೆಗೆ ಇಲ್ಲಿ ಎಂಟ್ರಿ ಪಾಯಿಂಟು. ಸೊ ನಮ್ಮ ಲೆಫ್ಟ್ ಸೈಡಿಗೆ ಸ್ಟಾರ್ಟಿಂಗ್ ವಿಘ್ನೇಶ್ವರ ಸಿಗ್ತಾರೆ. ಅವ್ರಿಗೊಂದು ನಮಸ್ಕಾರ ಮಾಡಿ ಅವ್ರ ದರ್ಶನ ಪಡೆದು ಆಶೀರ್ವಾದ ತೊಗೊಂಡು ಸೀದಾ ಮೇಲೆ ಹೋಗೋಣ ಬನ್ನಿ. ಸೊ ಸುತ್ತಮುತ್ತ ನೋಡ್ಬೋದು, ಒಂಥರ ಕಾಡಿನ ಜಾಗ ಅನಿಸ್ತಿದೆ. ಫುಲ್ ಕಾಡಿದೆ ಅನಿಸ್ತಿದೆ. ಮೆಟ್ಲಿಲ್ಲ ಅಂದಿರೋ ಒಳ್ಳೆ ಟ್ರೆಕ್ಕಿಂಗ್ ಜಾಗ ಅನಿಸೋದು. ಸೊ ಸ್ಟಾರ್ಟಿಂಗ್ ಮೆಟ್ಲಿದೆ, ಒಳ್ಳೆಯದೆ. ಸೊ ಬನ್ನಿ ಮೇಲೆ ಹೋಗೋಣ. ಡಸ್ಟ್ಬಿನ್ ಇಟ್ಟಿದ್ದಾರೆ. ಸೊ ಎಷ್ಟೇ ಡಸ್ಟ್ಬಿನ್ ಇಟ್ಟರು ನಮ್ಮ ಜನ ಸೈಡಲ್ಲಿ ಹಾಕೋದು ಬಿಡೋದಿಲ್ಲ. ಸೊ ಈಗ ಹಾಗೆ ಹಿಂದೆ ತಿರುಗಿ ನೋಡಿದ್ರೆ ಒಳ್ಳೆ ಜಂಗಲ್ದಲ್ಲಿ ಟ್ರೆಕ್ಕಿಂಗ್ ಮಾಡಿ ಅನಿಸ್ತಿದೆ. ಒಳ್ಳೆ ಕಾಡು ಅನಿಸ್ತಿದೆ. ಬಟ್ ಮೆಟ್ಲಿರೋದ್ರಿಂದ ಅದು ಅನಿಸ್ತಾ ಇಲ್ಲ. ಮೇಲೆ ಕಾಲ್ದಾರಿ ಇದ್ದಿದ್ರೆ ಮಾತ್ರ ಒಳ್ಳೆ ಟ್ರೆಕ್ಕಿಂಗ್ ಜಾಗ ಆಗಿರೋದು. ಈಗ ಆಲ್ರೆಡಿ ಯಾವುದೋ ಒಂದು ಗ್ಯಾಂಗ್ ಬಂದಿದೆ. ಸೊ ಹಾಗೆ ಮುಂದೆ ಹೋಗೋಣ. ಎಲ್ಲ ಇಲ್ಲಿ ನಿಂತಿದ್ರು, ಯಾಕೆ ಅಂತ ಗೊತ್ತಿರಲಿಲ್ಲ ನನಗೂ, ಫಸ್ಟ್ ಟೈಮ್ ಅಲ್ವಾ. ಸೊ ಹಾಗೆ ನಾನು ನೋಡೋಣ ಅಂತ ನೋಡಿದೆ, ಎಲ್ಲ ಆ ಕಡೆ ಹೋಗ್ತಾಯಿದ್ರು. ಸೊ ಹಾಗೆ ನೋಡೋಣ ಏನು ಅಂತ ಬನ್ನಿ ಹೋಗೋಣ. ಅಲ್ಲೋಗಿ ನೋಡ್ಕೊಂಬರೋಣ ಏನಿದೆ ಅಂತ. ನನಗನ್ಸೋ ಪ್ರಕಾರ ಒಂದು ಒಳ್ಳೆ ವ್ಯೂ ಇದೆ ಅಂದ್ಕೊಂಡು ಹೋದೆ, ಬಟ್ ವ್ಯೂ ಇರಲಿಲ್ಲ. ಬಟ್ ಬೇರೆನೇ ಇತ್ತು. ಬನ್ನಿ ಹೋಗಿ ನೋಡೋಣ. ಅಲ್ಲೊಂಥರ ಗುಹೆ ಟೈಪ್ ಇದೆ, ಬಟ್ ಯಾವ ಥರ ಅಂತ ಗೊತ್ತಿಲ್ಲ. ಬನ್ನಿ ಹೋಗಿ ನೋಡೋಣ. ನೋಡ್ತಾ ಇರ್ಬೋದು, ಗುಹೆ ಥರ ಇದೆ, ಬಟ್ ಯಾವ ಥರ ಅಂತ ಗೊತ್ತಿಲ್ಲ. ಕಲ್ಲು ಮೇಲಿರೋದು ಅಥವಾ ಇದು ಹೊರದಿರೋದು ಅಂತ ಏನೂ ಗೊತ್ತಾಗ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಹೇಳಿ. ನೋಡ್ಬೋದು ನೀವು. ಸೊ ಇನ್ನು ಮುಂದೆ ಹೋದರೆ ನಾನು ಯಾವುದೋ ಒಂದು ವ್ಯೂ ಪಾಯಿಂಟ್ ಸಿಗ್ಬೋದು ಅಂತ ಮುಂದೆ ಹೋಗ್ತಾ ಇದ್ದೀನಿ. ಬಟ್ ನನಗೆ ಯಾವುದೋ ವ್ಯೂ ಪಾಯಿಂಟ್ ಸಿಗಲಿಲ್ಲ. ಸೊ ಆದರೂ ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಹೇಗೆ ಕೊರೆದಿದೆ ಅಂತ. ಸೊ ಇದು ಕೊರೆದಿರೋದ ಅಥವಾ ಮೇಲ್ಗಡೆ ಬಂಡೆ ಇರೋದಂತ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಇದು ನೋಡ್ತಿರೋ ಕೊರೆದಿರೋದು ಅಂತಿದೆ, ಬಟ್ ಹೇಗೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನೋಡ್ಬೋದು ನೀವು. ಸೊ ಹಾಗೆ ಮುಂದೆ ಹೋದ ಏನಾರು ಕಾಣಿಸುತ್ತಾ ಅಂತ, ಬಟ್ ಏನೂ ಕಾಣಿಸಿಲ್ಲ ವ್ಯೂ ಪಾಯಿಂಟ್ ನಮಗೆ. ಸೊ ಇಲ್ಲಿ ನೀರು ಬೀಳ್ತಾ ಇತ್ತು. ಮಾನ್ಸೂನ್ ಸೀಸನ್ ಇವಾಗ ತಾನೇ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ನೀರಿನ ಯಾವ ಇದೆ ಹನಿ ಬೀಳ್ತಾ ಇತ್ತು. ಸೊ ಇಷ್ಟು. ಸೊ ಎಲ್ಲೇ ಹೋದ್ರು ನಮ್ಮ ಜನ ಪ್ಲ್ಯಾಸ್ಟಿಕ್ ಬಿಸಾಕೋದು ಮಾತ್ರ ಬಿಡೋಲ್ಲ. ದಯವಿಟ್ಟು ಎಲ್ಲೇ ಹೋದ್ರು ಪ್ಲ್ಯಾಸ್ಟಿಕ್ ಮಾತ್ರ ಬಿಸಾಕಬೇಡಿ. ಇರೋ ಪರಿಸರ ಇವಾಗಲೇ ಹಾಳು ಮಾಡ್ಕೊಂಡಿದ್ದೀವಿ, ಇನ್ನೂ ಹಾಳು ಮಾಡ್ಕೊಳ್ಳೋದು ಬೇಡ. ಎಜುಕೇಟೆಡ್ ಥರ ಅನ್ಎಜುಕೇಟೆಡ್ ಥರ ವರ್ಕ್ ಮಾಡ್ತೀರ, ಎಷ್ಟು ಹೇಳಿದ್ರು ಅಷ್ಟೇ. ಸೊ ಬನ್ನಿ ಹೀಗೆ ಮೇಲೆ ಹೋಗೋಣ.
ಸೊ ಬನ್ನಿ ಹಾಗೆ ನಾವು ಮೇಲೆ ಹೋಗೋಣ. ಮೇಲೆ ಏನಿದೆ ನೋಡೋಣ. ಸೊ ಮಗ ವಿಘ್ನೇಶ್ವರ ಇತ್ತು ಸ್ಟಾರ್ಟಿಂಗಲ್ಲಿ, ಈಗ ತಂದೆ ಈಶ್ವರನ ದರ್ಶನ. ಸೊ ಇವ್ರಿಗೊಂದು ದರ್ಶನ ಮಾಡಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು ಮೇಲೆ ಹೋಗೋಣ. ಮೇಲ್ಗಡೆ ಇನ್ನೊಂದು ಗ್ಯಾಂಗ್ ಹೋಗ್ತಾ ಇದೆ. ಸೊ ನಾವು ಮೇಲೆ ಹೋಗೋಣ ಬನ್ನಿ. ಸೊ ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ದಂಗೆ ನಮ್ಮದು ಈಗ ರಾಮನ ಬಂಟ ಹನುಮಂತನ ದರ್ಶನ ನೋಡ್ಬೋದು. ಸೊ ಇಲ್ಲಿ ಗುಡಿ ಇದೆ ಅನಿಸುತ್ತೆ, ಕೆಂಪು ಆಂಜನೇಯಂದು, ಅಭಯ ಆಂಜನೇಯ ಸ್ವಾಮಿ. ಕ್ಲೋಸ್ ಆಗಿತ್ತು. ಈಗ ನಮಸ್ಕಾರ ತಗೊಂಡು ಆಶೀರ್ವಾದ ಪಡ್ಕೊಂಡು ಸೊ ಅವನು ಮೇಲೆ ಹೋಗೋಣ. ಸೊ ಇಲ್ಲಿಗೆ ಸ್ಟೆಪ್ಸ್ ಕ್ಲೋಸ್ ಆಗುತ್ತೆ, ಮೆಟ್ಲುಗಳು ಇಲ್ಲಿಗೆ ಮುಗಿಯುತ್ತೆ. ಸೊ ಇಲ್ಲಿಂದ ಆಚೆಗೆ ನಮ್ಮ ಅಸಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೊಂದು ದೇವಸ್ಥಾನ ಇದೆ, ರಾಮೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಬನ್ನಿ ಅಲ್ಲಿಗೆ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ಮೇಲೆ ಹೋಗೋಣ. ಸೊ ನಾನು ಬಂದಾಗ ಟೈಮ್ 9 ಗಂಟೆ ಆಗಿತ್ತು ಅನಿಸುತ್ತೆ. ಸೊ ದೇವಸ್ಥಾನ ಇನ್ನೂ ಓಪನ್ ಆಗಿರಲಿಲ್ಲ. ಸೊ ಬನ್ನಿ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ, ಹೋಗಿ ನೋಡೋಣ. ಸೊ ನೋಡ್ಬೋದು ಇಲ್ಲೊಂದು ಕೊಳ ಕಾಣಿಸುತ್ತೆ. ಈ ಕೊಳದಾಗ ಒಂದು ಹಿಸ್ಟ್ರಿ ಇದೆ. ಸೊ ನಾನು ಆ ಕಡೆ ಹೋದ್ಮೇಲೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ, ಅದು ಏನು ಕೊಳ್ಳ ಏನು ಎತ್ತ ಅಂತ. ಸೊ ಇಲ್ಲಿ ದೇವಸ್ಥಾನ ನೋಡೋಣ ಅಂತ ಬಂದೆ, ಬಟ್ ದೇವಸ್ಥಾನ ಕ್ಲೋಸ್ ಆಗಿದೆ, ಇನ್ನು ಓಪನ್ ಆಗಿಲ್ಲ. ಸೊ ದೇವ್ರು ಕಾಣಿಸ್ಬೋದು ಅಂದ್ಕೊತೀನಿ. ಕಾಣಿಸ್ತಿದೆ, ನೋಡ್ಬೋದು ನೀವು. ರಾಮೇಶ್ವರನ ಟೆಂಪಲ್ ದೇವರು ಕಾಣ್ತಿದೆ. ಸೊ ನಮಸ್ಕಾರ ಮಾಡಿ ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಸೊ ಇಲ್ಲಿಂದ ಬನ್ನಿ ಹೋಗಿ ಒಂದು ವ್ಯೂ ಪಾಯಿಂಟ್ ಇದೆ, ನೋಡೋಣ ವ್ಯೂ ಹೇಗೆ ಕಾಣಿಸುತ್ತೆ ಅಂತ. ಸೊ ನೋಡ್ಬೋದು ಇಲ್ಲಿ ವ್ಯೂ ಪಾಯಿಂಟ್ ಇದೆ. ಸೊ ಇಲ್ಲಿಂದ ವೇವ್ ಹೇಗೆ ಕಾಣಿಸ್ತಿದೆ ಅಂತ. ಸೊ ಇದು ಯಾವ ವ್ಯೂ ಅಂತ ಹೇಳಿದ್ರೆ ಮೈಸೂರು ರೋಡ್ ವ್ಯೂ, ಹೊಸ್ದಾಗಿ ರೋಡಾಗಿ ಇದೆಯಲ್ಲ ಆ ಹೈವೇ ಇದು. ಸೊ ಹೈವೇನೂ ಕಾಣಿಸುತ್ತೆ ಇಲ್ಲಿ, ನೋಡ್ಬೋದು ನೀವು. ತೋರಿಸ್ತೀನಿ ಒಂದು ನಿಮಿಷ. ಸೊ ಮುಂದೆ ಹೋಗೋಣ ಬನ್ನಿ. ಸೊ ಇಲ್ಲಿಂದ ಒಳ್ಳೆ ವ್ಯೂ ಇದೆ. ಸೊ ಅಲ್ಲಿ ಕಾಣ್ತಿದೆಯಲ್ಲ ಅದು ಇನ್ನೊಂದು ಬೆಟ್ಟ ಅನಿಸುತ್ತೆ. ಸೊ ಅಲ್ಲಿಗೆ ಹೋಗೋಣ ಒಂದಿನ. ಸೊ ಇಲ್ಲಿ ಮೇಲ್ಗಡೆ ಕಾಣ್ತಿದೆಯಲ್ಲ ಇದೇ ನಮ್ಮದು ಮೇಯ್ನು ಟ್ರೆಕ್ಕಿಂಗ್ ಪಾಯಿಂಟು. ಸೊ ಅಲ್ಲಿಗೆ ಹೋಗೋಣ ಮುಗಿಸ್ಕೊಂಡು. ಸೊ ನೋಡ್ಬೋದು ಇವಾಗ ಹೆಂಗೆ ಕಾಣ್ತಿದೆ, ವ್ಯೂ ಮಾತ್ರ ಮಸ್ತಾಗಿದೆ. ಸೊ ಇನ್ನೂ ಮೇಲೆ ಹೋದರೆ ಇನ್ನೂ ಸಖತ್ತಾಗಿರುತ್ತೆ ಅನ್ಸುತ್ತೆ ವ್ಯೂ. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಹೋಗೋಣ ಬನ್ನಿ. ಮುಂದಿರೋದು ಅದಕ್ಕಲ್ವಾ. ಗ್ರೀನ್ ಚೆನ್ನಾಗಿದೆ, ಮಾನ್ಸೂನ್ ಸೀಸನ್ ಸ್ಟಾರ್ಟಿಂಗು.
ವೆದರ್ ಮಾತ್ರ ಕೂಲಾಗಿದೆ, ಮೋಡ ಕವಿದ ವಾತಾವರಣ. Don't think he ever really knew me. I have run quite a distance, so in some ways I'm truly different. In some way I kept my. ಸೊ ಬನ್ನಿ ಮೇಲೆ ಹೋಗೋಣ ಇವಾಗ. ಇನ್ನೊಂದು ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗೋಣ. ಆ ಕೊಳದ ಹಿಸ್ಟ್ರಿ ನಿಮಗೆ ಏನು ಅಂತ ಹೇಳ್ತೀನಿ. ಸೊ ಇದೇ ಆ ದೇವಸ್ಥಾನ. ಸೊ ಇಲ್ಲಿಂದ ಎಂಟ್ರಿ ಮಾಡೋಗುತ್ತೆ. ಸೊ ಇಲ್ಲಿ ಶೂವನ್ನು ಬಿಟ್ಟು ಸೀದಾ ಒಳಗಡೆ ಹೋಗಿ ನೋಡೋಣ, ಬನ್ನಿ ತೋರಿಸ್ತೀನಿ. ಮತ್ತೆ ಶೂ ಹಾಕ್ಕೊಂಡೆ, ನಾನು ಗೊತ್ತಿರಲಿಲ್ಲ, ಅರ್ಥ ಆಯಿತು. ಸೊ ಇಲ್ಲಿ ಮತ್ತೆ ಶೂ ಬಿಚ್ಚಿ ಮತ್ತೆ ಎಂಟ್ರಿ ಕೊಡೋಣ ಒಳಗಡೆ. ಇದೇ ರಾಮನ ದೇವಸ್ಥಾನ. ನೋಡ್ಬೋದು, ಪಟ್ಟಾಭಿರಾಮ ದೇವಾಲಯ, ಪಟ್ಟಾಭಿರಾಮ ದೇವಸ್ಥಾನ. ಸೊ ಇಲ್ಲಿ ಎಂಟ್ರಿ ಕೊಡೋಣ ಈಗ. ಸೊ ಟೈಮ್ ಇನ್ನೂ 9:30 ಆಗಿದ್ದರಿಂದ ಈ ದೇವಸ್ಥಾನ ಕೂಡ ಓಪನ್ ಆಗಿರಲಿಲ್ಲ. ಸೊ ಹಾಗೆ ಹೊರಗಡೆಯಿಂದನೇ ಒಂದು ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಆ ಕೊಳ ನೋಡೋಣ ಬನ್ನಿ. ದೇವ್ರು ಕಾಣಿಸುತ್ತಾ ಅಂತ ನೋಡಿದೆ, ಬಟ್ ಒಳಗಡೆ ಇನ್ನೊಂದು ಡೋರ್ ಇದರಿಂದ ಕಾಣಿಸಿಲ್ಲ. ಸೊ ಹೊರಗಡೆನೇ ಇನ್ನೊಂದು ಮೂರ್ತಿ ಇತ್ತು. ಸೊ ಅದಕ್ಕೆ ಒಂದು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋಣ. ಸೊ ಬನ್ನಿ ಇವಾಗ ಕೊಳದ ಹತ್ರ ಕರ್ಕೊಂಡು ಹೋಗ್ತೀನಿ. ಸೊ ಗೇಟ್ ಓಪನ್ ಇಲ್ಲ, ಕೊಳದ ಹತ್ರ ಬಿಡಲ್ಲ. ಸೊ ಇಲ್ಲಿಂದನೇ ನೋಡ್ಕೊಳ್ಳೋಣ. ಸೊ ಈ ಕೊಳದ ವಿಶೇಷತೆ ಏನಂದರೆ, ರಾಮ ಅವರು ಇಲ್ಲಿದ್ದಾಗ ಸೀತೆಗೆ ಬಾಯಾರಿಕೆ ಆದಾಗ ರಾಮ ತನ್ನ ಬಿಲ್ಲಿನಿಂದ ಹೊಡೆದು ಈ ಕೊಳನ ಮಾಡ್ತಾನೆ. ಅದಕ್ಕೆ ಇದು ದಿನದ 300 ವರ್ಷದ 350 ದಿನ ಇಲ್ಲಿ ನೀರು ಇದ್ದೇ ಇರುತ್ತಂತೆ. ಸೊ ಬನ್ನಿ ಇವಾಗ ಮೇಲೆ ಹೋಗೋಣ.